ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬೋಂಡಾ ಸೂಪ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಈ ಬೋಂಡಾ ಸೂಪ್ ನ ನನ್ನ ಫ್ರೆಂಡ್ ವಿದ್ಯಾನ್ ಮನೇಲಿ ತಿಂದಿದ್ದು. ಅವಾಗಿಂದ ಈ ಬೋಂಡಾ ಸೂಪ್ ಅಂದ್ರೆ ಬಹಳನೇ ಇಷ್ಟ ಆಗಿದೆ. ಆ ರೆಸಿಪಿನೇ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಬೋಂಡಾ ಸೂಪ್ ಮಾಡೋಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಸೂಪ್ ಮಾಡೋದಕ್ಕೆ ಸುಮಾರು 1/4 ಕಪ್ನಷ್ಟು ಹೆಸರು ಬೇಳೆ, ಸ್ವಲ್ಪ ಅರಿಶಿಣ, 2 ಸಣ್ಣ ಟೊಮೆಟೊ, 4 ರಿಂದ 5 ಕಪ್ನಷ್ಟು ನೀರು, ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಈ ಸೈಜ್ ಇರುವಂಥದ್ದು 1 ಇಂಚ್ ಶುಂಠಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ 2 ಮೆಣಸಿನ್ಕಾಯಿ ಈ ಸೈಜ್ ಹಾಕ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಖಾರ ಇದೆ, ಅದರಿಂದ 2 ಸಾಕು. ಖಾರ ಇಲ್ಲದಂದರೆ 2 ರಿಂದ 4 ಹಾಕ್ಕೋಬೋದು. ಇದನ್ನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಕೂಡ ಹೆಚ್ಚಿಟ್ಕೋಬೋದು. 10 ರಿಂದ 15 ಕರಿಬೇವಿನ ಎಲೆ, ಗಟ್ಟಿ ಹಿಂಗ್ ಹಾಕೋದಾದ್ರೆ 1 ಚಿಟಿಕೆ ಹಿಂಗು, ಇಲ್ಲಾಂದರೆ 1/4 ಟೀ ಸ್ಪೂನ್, ಪೌಡರ್ ಆದರೆ 1/4 ಟೀ ಸ್ಪೂನ್ ಹಿಂಗು, 1/4 ರಿಂದ ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1/4 ರಿಂದ 1.5 ಟೀ ಸ್ಪೂನ್ ಅಷ್ಟು ಉಪ್ಪು, 3 ರಿಂದ 4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಿಟ್ಟು. ಈ ಮೆಂತ್ಯ ಹಿಟ್ಟನ್ನು ಹೇಗೆ ಮಾಡೋದು ಅನ್ನೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೊ ಇದ್ರೆ ಖಂಡಿತ ಹಾಕಿ. ಈಗ ಬೇಳೆನ ತೊಳ್ಕೊಂಡ್ಬಿಟ್ಟು ಅದಕ್ಕೆ 2 ಕಪ್ನಷ್ಟು ನೀರು ಹಾಕಿ, ಅದಕ್ಕೆ ಸಣ್ಣದಾಗಿ ನಾವು ಟೊಮೆಟೊ ಇಟ್ಕೊಂಡಿದ್ದೀವಲ್ಲ ಅದನ್ನು ಹೆಚ್ಚು ಹಾಕಿ, ಎಣ್ಣೆ ಮತ್ತು ಅರಿಶಿನ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಇದು ಕುದಿ ಬರುತ್ತೋ ಮುಚ್ಚಳ ಮುಚ್ಚಿ 1 ಕೂಗಿದ್ರೆ ಸಾಕು, ಜಾಸ್ತಿ ಕೂಗಿಸ್ಬೇಡಿ, ತುಂಬ ಮೆತ್ತಗಾಗೋಗುತ್ತೆ. ಈಗ ಇದು ಕುದೀತಾ ಇದೆ, ಕುಕ್ಕರ್ಗೆ ಮುಚ್ಚಳ ಹಾಕಿ 1 ವಿಷಲ್ ಆದಮೇಲೆ ಆಫ್ ಮಾಡಿಬಿಡಿ. ಒಂದೇ ಸಲ ಕೂಗಿಸ್ಬಿಟ್ಟು ಆಫ್ ಮಾಡಿದ್ದೀನಿ. ಇದು ನೋಡಿ ಕರೆಕ್ಟಾಗಿ ಈ ಥರ ಬೆಂದಿರುತ್ತೆ. ಈಗ ಸೂಪಿಗೆ ಒಗ್ಗರಣೆ ಹಾಕೋಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಇಂಗು, ಸಾಸಿವೆ ಚಟಗುಟ್ಟಿದ್ಮೇಲೆ ಜೀರಿಗೆ, ಮೆಣಸಿನ್ಕಾಯಿ ಹಾಕಿ ಮತ್ತು ಶುಂಠಿ, ಇದನ್ನು ಸ್ವಲ್ಪ ಈ ಥರ ಹುರಿದ್ಮೇಲೆ ಕೊನೆಗೆ ಈ ಕರಿಬೇವನ್ನು ಹಾಕಿಬಿಟ್ಟು ಈ ಒಗ್ಗರಣೆನ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಮತ್ತು ಇನ್ನೊಂದು ಸುಮಾರಾಗಿ 2 ಕಪ್ನಷ್ಟು ನೀರು ಹಾಕಿ, ಸ್ವಲ್ಪ ನೀರಾಗೇ ಇರಬೇಕು ಈ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಇಲ್ಲಿ ನಾನಿವಾಗ ಒಟ್ಟು 4 ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ, ಇನ್ನೊಂದು 1 ಕಪ್ನಷ್ಟು ನೀರು ಬೇಕು. ಇವಾಗ ಉಪ್ಪು ಹಾಕ್ಬಿಡೋಣ. ಈಗ ಇದು ಮೀಡಿಯಮ್ ಲೋ ಉರಿನಲ್ಲಿ ಸುಮಾರು 10 ನಿಮಿಷ ಕುದೀಲಿ. ಹಾಗೆಯೇ ಮೆಂತ್ಯ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗಂಟುಗಳಿಲ್ದಲೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ, ಒಟ್ಟು ಈಗ 5 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸಣ್ಣ ಉರಿನಲ್ಲಿ ಕುದೀಲಿ. 8 ನಿಮಿಷದಿಂದ ಕುದೀತಾ ಇದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡಿಬಿಡಿ. ಇವಾಗ ಸೂಪ್ ರೆಡಿಯಾಗಿದೆ. ನೆಕ್ಸ್ಟ್ ಬೋಂಡಾ ಮಾಡೋಣ. ಮಾಡೋದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ, ಅದನ್ನು ನೀವು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸುಮಾರು 1.5 ಕಪ್ನಷ್ಟು ನೀರಿನಲ್ಲಿ ಇದನ್ನು ರಾತ್ರಿ ಬೇಕಾದ್ರೂ ನೆನೆಸಿಟ್ಟಿರ್ಬೋದು. ಅಟ್ಲೀಸ್ಟ್ ಒಂದು 3 ರಿಂದ 4 ಗಂಟೆ ಚೆನ್ನಾಗಿ ನೆನಿಬೇಕು. 3/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿ ಶುಂಠಿ, 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ತೆಂಗಿನಕಾಯಿ, 5-6 ಕರಿಬೇವಿನ ಎಲೆನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. 3 ರಿಂದ 4 ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲಿ ತುಂಬ ಖಾರ ಇರೋದ್ರಿಂದ 3 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಚು ಹಾಕ್ಕೋಬೇಕು, ಇಲ್ಲಾಂದರೆ ತಿರುಗಬೇಕಾದ್ರೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಬಿಡ್ಬೋದು. 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1/4 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಅದನ್ನು ತಿರುಗಬೇಕಾದ್ರೆ ನಾವು ಹದ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಕರಿಯೋದಕ್ಕೆ ಎಣ್ಣೆ, ಬೇಳೆ ನೆನೆಸ್ಕೊಂಡಿದ್ದೀವಲ್ಲ ಇದನ್ನು ನೀರನ್ನು ತೆಕ್ಕೊಂಡ್ಬೋಣ. ಮೊದಲು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ತಿರುಗಿಕೊಳ್ತಾ ಬರಬೇಕು. ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ನೀವು ಈ ಹಿಟ್ಟನ್ನು ತೊಗೊಂಡ್ರೆ ನೀವು ಒಂಥರ ಉಂಡೆ ಮಾಡ್ಕೊಳ್ಳೋ ಥರ ಇರಬೇಕು. ಆ ಥರ ಅಷ್ಟಾದರೆ ಸಾಕು. ನಾನಿಲ್ಲಿ 1/4 ಲೋಟ ನೀರು ಹಾಕಿದ್ದೀನಿ. ನೀರಿನ ಕ್ವಾಂಟಿಟಿ ಮತ್ತು ಉದ್ದಿನಬೇಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ನೋಡಿಕೊಂಡು ಈ ಹದ ಬರೋ ತನಕ ಹಾಕ್ಕೋಬೇಕು. ರುಬ್ಕೊಂಡಿದ್ದೀವಲ್ಲ ಅದನ್ನು ಒಂದು ಬೇರೆ ಪಾತ್ರೆಗೆ ತೆಕ್ಕೊಳ್ಳಿ. ಈ ಹದ ಇರಬೇಕು ನಿಮಗೆ. ವಡೆ ಮಾಡ್ಕೋತೀವಲ್ಲ ಸೇಮ್ ವಡೆ ಥರನೇ ಇದನ್ನು ಮಾಡೋದು. ಕಾಯಿ ಹೋಳು, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು, ಆಮೇಲೆ 2 ಮೆಣಸಿನ್ಕಾಯಿನ ಈ ಮೆಣಸಿನ್ಕಾಯಿ ಕಟ್ ಮಾಡೋದ್ರಲ್ಲಿ ಮಾಡ್ತಾಯಿದ್ದೀನಿ. ನೀವು ಸಣ್ಣದಾಗಿ ಹೆಚ್ಚಬೇಕಾದ್ರೆ ಹಾಕ್ಬೋದು, ಇಲ್ಲ
ತಿರುವಕ್ಕೆ ಬೇಕಾದ್ರೂ ಹಾಕೋಬೋದು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈನಲ್ಲಿ ಈ ಥರ ಕಲಿಸ್ಬೇಕು. ಈ ಥರ ಹಿಡಿದಾಗ ಹಿಂಗೆ ಹಾಕೋ ಥರ ಇರಬೇಕಷ್ಟೇ. ಈ ಹದ ಇದ್ದರೆ ಸಾಕು. ತುಂಬ ನೀರಾದರೆ ಸ್ವಲ್ಪ ಒಂದೇ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇಟ್ಬಿಟ್ಟು ಇವಾಗ ಎಣ್ಣೆನ ಕರಿಯಕ್ಕಿಡೋಣ. ಈಗ ಎಣ್ಣೆನ ಮೀಡಿಯಮ್ ಉರಿನಲ್ಲಿ ಕಾಯಕ್ಕಿಡೋಣ. ಇದನ್ನು ಬೋಂಡ ಕರಿಯೋದಕ್ಕೆ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿರಿ. ಯಾಕೆಂತಂದರೆ ಬೋಂಡ ಮಾಡೋಕ್ಕೆ ಮುಂಚೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆಯಾ ನೋಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೋಣ. ಈ ಥರ ಮೇಲ್ ಬರಬೇಕು. ಈಗ ಎಣ್ಣೆ ಕಾದಿದೆ. ಕೈನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಈ ಥರ ಇಷ್ಟಿಷ್ಟು ಹಿಟ್ಟನ್ನು ತಗೊಂಡು ಹೀಗೆ ನಿಧಾನಕ್ಕೆ ಹಾಕಿ ಕೈಗೆ ಅಂಟುವಾಗ ಮತ್ತೆ ಒಂದು ಸ್ವಲ್ಪ ಕೈಗೆ ನೀರು ಹದ್ಕೊಳ್ಳಿ. ಇದು ಮೀಡಿಯಮ್ ಉರಿನಲ್ಲಿ ಎಲ್ಲ ಕಡೆನೂ ಕೆಂಪಾಗುವಷ್ಟು, ಅಂದರೆ ಗೋಲ್ಡನ್ ಬ್ರೌನ್ ಬರುವಷ್ಟು ಕರಿಬೇಕು ಇದನ್ನು. ಈಗ ಸುಮಾರಾಗಿ ಇದು ಒಂದು 5 ನಿಮಿಷದಿಂದ ಬೇಯ್ತಾ ಇದೆ ನೋಡಿ. ಇವಾಗ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿದೆ. ಈಗ ಇದನ್ನು ತೆಗೆದು ಒಂದು ಪೇಪರ್ ಟವಲ್ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೋ ಅದಕ್ಕೆಲ್ಲ ಪೇಪರಿಗೆ ಇರುತ್ತೆ. ಇದೇ ಥರ ಉಳಿದಿದ್ದ ಹಿಟ್ಟಲ್ಲೂ ಬೋಂಡ ಮಾಡ್ಕೊಳ್ಳಿ. ಮತ್ತು ಏನಂದರೆ ನಿಮಗೆ ದೊಡ್ಡ ದೊಡ್ಡ ಸೈಜಿಂದು ಬೇಕನ್ಸಿದ್ರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಈ ಸೈಜಿಂದು ಸುಮಾರು ಒಂದು 18 ಬೋಂಡ ಮಾಡ್ಕೋಬೋದು ಈ ಅಳತೆನಲ್ಲಿ. ಈಗ ಸೂಪ್ ರೆಡಿಯಾಗಿದೆ. ಸೂಪನ್ನು ನೀವು ಬಿಸಿಯಾಗಿ ಇಟ್ಕೋಬೇಕು. ಈ ಥರ ಬಿಸಿ ಮಾಡ್ಕೊಂಡಿರಿ. ಮತ್ತು ಈ ಹದದಲ್ಲಿ ಇರಬೇಕು. ತುಂಬ ನೀರಾದರೆ ಸಾರು ಥರ ಆಗೋಗುತ್ತೆ. ಮತ್ತು ಬೋಂಡ ರೆಡಿಯಾಗಿದೆ. ಬೋಂಡ ಸೂಪ್ ಮಾಡಬೇಕಂದ್ರೆ 2 ರಿಂದ 3 ಬೋಂಡನ ಬೌಲಿಗೆ ಹಾಕಿ ಅದರ ಮೇಲೆ ನೀವು ಇದನ್ನು ಒಂದು 2 ರಿಂದ 3 ಸೌಟು ಸೂಪ್ ಹಾಕಿಬಿಟ್ಟು ಈರುಳ್ಳಿ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕಿ ಬೋಂಡ ಸೂಪ್ ರೆಡಿಯಾಗಿದೆ ತಿನ್ನಕ್ಕೆ. ಈಗ ನಿಮಗೆ ಬೋಂಡ ಸೂಪ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.